ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ನೀವು ಎಲ್ಲರೂ ಕೇಳ್ತಾ ಇದ್ದೀರಿ, ರೇಖಿ, ಉಸೋಯ್ ರೇಖಿ ಮೊದಲೇ ಹಂತ, ಎರಡನೇ ಹಂತ, ಹಾಗೆ 3, 4ನೇ ಹಂತಗಳು, ಹೀಗೆ ರೇಖಿ ದೀಕ್ಷೆಯನ್ನು ಪಡೆದುಕೊಂಡು ಸಾಧನೆಯನ್ನು ಮಾಡ್ತಾ ಇರ್ತೀರಿ. ಹಾಗೆ ರಾಜಕ್ರಿಯ ರೇಖಿ ಅನ್ನೋದು ಒಂದು ಅದ್ಭುತವಾದಂತಹ ಒಂದು ಹೀಲಿಂಗ್ ಪದ್ಧತಿ. ಇದು 21ನೇ ಶತಮಾನದ ಶಿವನ ಅವತಾರವಾದಂಥ ದಕ್ಷಿಣಾಮೂರ್ತಿಯ ಪ್ರೇರಣೆಯಿಂದ ಜಗತ್ತಿಗೆ ಕೊಡಲ್ಪಟ್ಟಂಥ ಒಂದು ವಿನೂತನ ರೀತಿಯ ಹೀಲಿಂಗ್ ಪದ್ಧತಿ. ಇದರಲ್ಲಿ ಪಿರಮಿಡ್ಗಳನ್ನು ಸಚೇತನಗೊಳಿಸುವುದರ ಮೂಲಕ ನಾವು ಹೀಲಿಂಗ್ನ ಮಾಡ್ಕೋಬೋದು. ಅಂದರೆ ರೇಖಿ ದೀಕ್ಷೆಯನ್ನು ಪಡೆದುಕೊಂಡ ನಂತರ 1 ಮತ್ತು 2ನೇ ಹಂತ ಅಥವಾ 1ನೇ ಹಂತ ಮುಗಿದ ನಂತರ ನಾವು ರಾಜಕೀಯ ರೇಖಿ ದೀಕ್ಷೆಯನ್ನು ನೀಡಲಾಗ್ತದೆ. ಈ ಒಂದು ರಾಜಕ್ರಿಯ ರೇಖಿ ದೀಕ್ಷೆ ಅನ್ನೋದು ಅದ್ಭುತವಾದಂತಹ ಶಕ್ತಿಯನ್ನು ಇದರಿಂದ ನಾವು ಪಡಿಬೋದು. ಯಾಕಂದರೆ ಉನ್ನತ ಮಟ್ಟದ ಕೇಂದ್ರೀಯ ಸೂರ್ಯನಿಂದ ಬರುವಂತಹ ಕಿರಣಗಳಿಂದ ಏನಾಗ್ತದೆ, ದೀಕ್ಷೆಯಲ್ಲಿ ಸಾಧಕನನ್ನು ಲಯಗೊಳಿಸಲಾಗ್ತದೆ. ಹಾಗೆ ಉನ್ನತ ಮಟ್ಟದ ಒಂದು ಶಕ್ತಿ ಅಂದರೆ ಪಿರಮಿಡ್ ಶಕ್ತಿಯನ್ನು ಹೆಚ್ಚುಗೊಳಿಸಿಕೊಳ್ಳಲಿಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ಸಾಧಕನಿಗೆ ನೀಡುವುದರಿಂದ ಅವನೇ ಆ ಒಂದು ಪಿರಮಿಡ್ನ ಸಚೇತನಗೊಳಿಸುವಂಥ ಶಕ್ತಿಯನ್ನು ಅವನು ಪಡೆದುಕೊಳ್ತಾನೆ. ಹೀಗಾಗಿ ಈ ಒಂದು ರಾಜಕ್ರಿಯ ರೇಖಿ ದೀಕ್ಷೆಯಲ್ಲಿ ಸಾಧಕನಿಗೆ ಉನ್ನತ ಮಟ್ಟದ ಒಂದು ಪ್ರಜ್ಞೆಯನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಬಹುದು, ಅಥವಾ ತಮ್ಮ ದೇಹದಲ್ಲಿ ಇರುವಂತಹ ಎಲ್ಲ ಮೈಕ್ರೋ ಚಕ್ರಗಳಾಗಿರ್ಬೋದು, ಮೈನರ್ ಚಕ್ರಗಳಾಗಿರಬಹುದು, ಅಥವಾ 7 ಚಕ್ರಗಳನ್ನು ನಾವು ಜಾಗೃತಗೊಳಿಸಿಕೊಂಡು ನಮ್ಮ ಜೀವನವನ್ನು ಒಂದು ಬ್ಯಾಲೆನ್ಸ್ ಮಾಡಿಕೊಳ್ಳಿಕ್ಕೆ ಇದು ತುಂಬ ಸಹಾಯಕಾರಿಯಾಗ್ತದೆ. ಹಾಗೆ ಈ ಒಂದು ರೇಖಿ ದೀಕ್ಷೆಗಿಂತ ಇದು ಹೆಚ್ಚು ಪರಿಣಾಮಕಾರಿಯಾದಂತಹ ರಿಸಲ್ಟ್ನ ಕೊಡ್ತಾ ಬರ್ತದೆ. ಹಾಗೆ ಈ ಒಂದು ರಾಜಕ್ರಿಯ ರೇಖಿ ದೀಕ್ಷೆ ಪಡೆದ ನಂತರ ಏನಾಗ್ತದೆ ಅಂದರೆ, ನಮ್ಮಲ್ಲಿ ಸಾಕಷ್ಟು ಪೂರ್ವಜನ್ಮದ ಕರ್ಮಗಳೆಲ್ಲ ಕ್ಲೆನ್ಸ್ ಆಗ್ತಾ ಬರ್ತವೆ. ನಮಗೆ ಗೊತ್ತಿಲ್ಲದ ಹಾಗೆ ಕಣ್ಣೀರಿನ ಮೂಲಕ ಆಗಿರ್ಬೋದು, ದುಃಖದ ಮೂಲಕ ಆಗಿರ್ಬೋದು, ನೋವಿನ ಮೂಲಕ ಆಗಿರ್ಬೋದು, ನಮ್ಮ ಕರ್ಮಗಳೆಲ್ಲ ಕಳೀತಾ ಹೋಗ್ತವೆ. ಹಾಗೆ ಪೂರ್ವಜನ್ಮದ ನೆನಪುಗಳು ಧ್ಯಾನದಲ್ಲಿ ಆಗಿರಬಹುದು ಅಥವಾ ಕನಸಿನ ಮೂಲಕ ನಮಗೆ ಅವು ಅರಿವಿಗೆ ಬರ್ತಾ ಹೋಗ್ತವೆ. ಇದರಿಂದ ಸಾಕಷ್ಟು ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕೂಡ ಕಂಡುಕೋಬೋದು. ಹಾಗಾದರೆ ಈ ಒಂದು ರಾಜಕೀಯ ರೇಖಿ ದೀಕ್ಷೆಯನ್ನು 2 ರಿಂದ 3 ತಾಸಿನ ಒಂದು ತರಬೇತಿಯನ್ನು ಪಡೆದು ಗುರುಗಳ ಮುಖೇನವೇ ನಾವೇನು ಮಾಡ್ಬೋದು ಅಂತಂದರೆ ದೀಕ್ಷೆಯನ್ನು ಪಡೆದು ಸಾಧನೆಯನ್ನು ಮಾಡ್ಬೋದು. ಸಾಧನಾ ಸಮಯ ತುಂಬ ಹೆಚ್ಚು ಸಮಯ ಇರೋದಿಲ್ಲ. ಕೇವಲ 10 ರಿಂದ 15 ನಿಮಿಷ ನೀವು ಸಮಯವನ್ನು ಕೊಟ್ಟಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನು ನೀವು ಕಾಣ್ಬೋದು. ಹಾಗಾದರೆ ಈ ಒಂದು ರಾಜಕ್ರಿಯ ರೇಖಿ ದೀಕ್ಷೆ ಅನ್ನೋದೇನಿದೆಯಲ್ಲ, ತುಂಬ ಈ ಒಂದು ಸಾಮಾನ್ಯ ರೇಖಿ ಇದೆಯಲ್ಲ, ನಾವು ಆ ರೇಖಿ ದೀಕ್ಷೆಗಿಂತ ಹೆಚ್ಚು ಪವರ್ಫುಲ್ ಆಗಿರ್ತದೆ. ಯಾಕಂದರೆ ಹೆಸರು ಹೇಳಿದಂತೆ ರಾಜಕ್ರಿಯೆ ಅನ್ನೋದೇ ಅದರಲ್ಲೇ ಅಷ್ಟೊಂದು ಪವರ್ ಇದೆ ಅಲ್ವ. ಹಾಗಾದರೆ ಈ ಒಂದು ರಾಜಕ್ರಿಯ ರೇಖಿ ದೀಕ್ಷೆಯಲ್ಲಿ ಏನಾಗ್ತದೆ, ಹಿಂದೂ ದೇವತೆಗಳ ಪ್ರಾರ್ಥನೆಯ ಮೂಲಕ ನಾವೇನು ಮಾಡ್ತೇವೆ, ಇಲ್ಲಿ ಸಾಧನೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಸಾಧನೆ ಮಾಡುವಾಗ ನಾವು ಸಾಕಷ್ಟು ಕೇಂದ್ರೀಯ ಸೂರ್ಯನಿಂದ ಬರುವಂಥ ಕಿರಣಗಳಿಗೆ ನಾವೇನು ಮಾಡ್ತೇವೆ, ನಮ್ಮನ್ನು ಲಯಗೊಳಿಸಿಕೊಳ್ಳುವುದರ ಮೂಲಕ ನಾವು ಸಾಧನೆಯನ್ನು ಮಾಡುವುದರ ಮೂಲಕ ಏನಾಗ್ತದೆ, ಸಾಕಷ್ಟು ಪ್ರಾಣಶಕ್ತಿಯನ್ನು ನಾವಿಲ್ಲಿ ಪಡಿತೇವೆ. ಹಾಗಾದರೆ ಇಂತಹ ಅದ್ಭುತವಾದಂತಹ ಒಂದು ರಾಜಕ್ರಿಯ ರೇಖಿ ದೀಕ್ಷೆಯನ್ನು ಪಡೆದುಕೊಳ್ಳುವುದರ ಮೂಲಕ ನಿಮ್ಮ ದೈಹಿಕ ಆರೋಗ್ಯ, ಹಾಗೆ ಮಾನಸಿಕ ಆರೋಗ್ಯ, ಹಾಗೆ ಭಾವನಾತ್ಮಕ ಆರೋಗ್ಯವನ್ನು ನಾವು ಸರಿ ಮಾಡ್ಕೋಬೋದು. ಹಾಗೆ ಎಷ್ಟೋ ಕಾಯಿಲೆಗಳಿಂದ ಕೂಡ ನಾವು ಮುಕ್ತರಾಗ್ಬೋದು. ಹಾಗೆ ರಾಜಕ್ರಿಯ ರೇಖಿ ದೀಕ್ಷೆಯನ್ನು ಪಡೆದುಕೊಂಡ ನಂತರ ನಾವು ಹೀಲಿಂಗ್ ಮಾಡಿಕೊಳ್ಳೋದ್ರೊಟ್ಟಿಗೆ ಬೇರೆಯವ್ರಿಗೂ ಕೂಡ ನಾವು ಹೀಲಿಂಗ್ ಮಾಡ್ಬೋದು. ಅವರು ಎಲ್ಲೇ ಇದ್ದರೂ ಕೂಡ ನಾವು ಇಲ್ಲೇ ಕೂತ್ಕೊಂಡೆ ಏನು ಮಾಡ್ಬೋದು, ಅವರಿಗೆ ನಾವು ಹೀಲಿಂಗ್ ಮಾಡ್ಬೋದು. ಯಾಕಂದರೆ ಪಿರಮಿಡ್ಗಳನ್ನು ಆಹ್ವಾನ ಮಾಡಿಕೊಳ್ತೀವಿ. ನಾವು ಇಲ್ಲಿ ಪಿರಮಿಡ್ಗಳನ್ನು ಆಹ್ವಾನ ಮಾಡಿಕೊಳ್ಳೋದ್ರಿಂದ ನಾವು ಕೇವಲ ಪಿರಮಿಡ್ಗಳನ್ನು ನಮ್ಮ ಕೈಯಲ್ಲಿ ಹಿಡ್ಕೊಂಡು ನಾವು ಎಷ್ಟು ಪ್ರೇಯರ್ ಮಾಡಿ ನಾವೇನೋ ಮೆಡಿಟೇಷನ್ ಮಾಡ್ತೇವೋ ಅದಕ್ಕಿಂತ ಹೆಚ್ಚು ನಾವು ಮಾನಸಿಕವಾಗಿ ಆಹ್ವಾನ ಮಾಡಿಕೊಂಡು ನಾವೇನು ಮಾಡ್ಬೋದು, ಬೇರೆಯವ್ರಿಗೂ ಕೂಡ ನಾವು ಹೀಲ್ ಮಾಡ್ಬೋದು. ಅಷ್ಟೇ ಅದು ನಾವು ಕೇವಲವಾಗಿ ನಾವು ಅದನ್ನು ಹಿಡ್ಕೊಂಡು ಎಷ್ಟು ನಾವು ಹೀಲಿಂಗ್ ಮಾಡ್ಕೊಳ್ತೀವಿ, ಅದೇ ರೀತಿಯಾದಂಥ ಎನರ್ಜಿ ಕೂಡ ನಾವು ಮಾನಸಿಕವಾಗಿ ಮಾಡಿದಾಗೂ ಕೂಡ ಅಷ್ಟೇ ಅದು ರಿಸಲ್ಟ್ನ ಕೊಡ್ತಾ ಬರ್ತದೆ. ಯಾಕಂದರೆ ದೀಕ್ಷೆ ಕೊಡುವಾಗ ಅದರೊಂದಿಗೆ ಒಂದು ಕನೆಕ್ಟ್ ಆಗಲಿಕ್ಕೆ ಬೇಕಾಗುವಂಥ ಎಲ್ಲ ಶಕ್ತಿಯನ್ನು ಗುರುಗಳು ಏನು ಮಾಡಿರ್ತಾರೆ, ಸಾಧಕರಿಗೆ ನೀಡಿರ್ತಾರೆ. ಹೀಗಾಗಿ
ಪಿರಮಿಡ್ಗಳನ್ನು ಯಾವುದೇ ಕ್ಷಣದಲ್ಲಾಗಿರ್ಬೋದು, ಯಾವುದೇ ಸಮಯದಲ್ಲಿ, ಯಾವುದೇ ಸ್ಥಳದಲ್ಲಾದರೂ ಕೂಡ ಅವುಗಳನ್ನು ಸಚೇತನಗೊಳಿಸುವಂತಹ ಶಕ್ತಿಯನ್ನು ಸಾಧಕನಿಗೆ ನೀಡಲಾಗಿರ್ತದೆ. ಹೀಗಾಗಿ ಯಾವುದೇ ಸಮಯದಲ್ಲಾದರೂ ಕೂಡ ನೀವು ಏನು ಮಾಡ್ಬೋದು, ಪಿರಮಿಡ್ಗಳನ್ನ ಆಹ್ವಾನ ಮಾಡಿಕೊಂಡು ನೀವೇ ಹೀಲಿಂಗ್ ಮಾಡ್ಕೋಬೋದು, ಬೇರೆಯವ್ರಿಗೂ ಹೀಲಿಂಗ್ ಮಾಡ್ಬೋದು. ಹಾಗೆ ಮನೆಯಲ್ಲಿರುವಂಥ ನೆಗೆಟಿವಿಟಿಯನ್ನು ಕೂಡ ನೀವು ಈ ರಾಜಕ್ರಿಯ ರೇಖಿ ದೀಕ್ಷೆ ಪಡೆದುಕೊಂಡ ನಂತರ ನೀವು ತೆಗಿಬಹುದು. ಹೀಗೆ ಅದ್ಭುತವಾದಂತಹ ಒಂದು ಅನುಭವವನ್ನು ನೀಡುವಂತಹ ಈ ಒಂದು ಹೀಲಿಂಗ್ ಪದ್ಧತಿ ಇದು ರಾಜಕ್ರಿಯ ಹೀಲಿಂಗ್ ಪದ್ಧತಿ. ರಾಜಕ್ರಿಯ ಹೀಲಿಂಗ್ ಪದ್ಧತಿಯಲ್ಲಿ ಕೇವಲ ನಾವು ಹೀಲಿಂಗ್ ಮಾಡಿಕೊಳ್ಳೋದು ಅಷ್ಟೇ ಅಲ್ಲದೆ ಡಿವೈನ್ ಎನರ್ಜಿಗೆ ಅಂದರೆ ದೈವಿಕ ಶಕ್ತಿಗೆ ಕನೆಕ್ಟ್ ಆಗಲಿಕ್ಕೆ ಅಷ್ಟು ಶಕ್ತಿಯನ್ನು ನಾವು ಇದರಲ್ಲಿ ಸಾಧನೆ ಮಾಡ್ತಾ ನಾವು ಪಡ್ಕೋಬೋದು. ಹಾಗಾದರೆ ರಾಜಕ್ರಿಯ ರೇಖೆಯಲ್ಲಿ 1ನೇ ಹಂತ, 2ನೇ ಹಂತ, ಹಾಗೆ 3ನೇ ಹಂತ, 4ನೇ ಹಂತ, 5ನೇ ಹಂತ, ಹಾಗೆ 6ನೇ ಹಂತಗಳನ್ನು ನಾವು ನೋಡ್ತೇವೆ. ಇದರಲ್ಲಿ ಅಷ್ಟು ಎಲ್ಲ ದೀಕ್ಷೆಯನ್ನು ಪಡೆದ ನಂತರ ಒಬ್ಬ ಅದ್ಭುತವಾದ ಸಾಧಕನಾಗಿ ಒಬ್ಬ ವ್ಯಕ್ತಿ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವೇ ಅಂದ್ಕೊಂಡಿರಲ್ಲ ನಮ್ಮಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ, ನಮಗೆ ಗೊತ್ತಿಲ್ಲದಂಥ ಅದ್ಭುತವಾದಂಥ ಶಕ್ತಿ, ಜ್ಞಾನ ನಮಗೆ ಬರ್ತಾ ಹೋಗ್ತದೆ. ಉನ್ನತ ಪ್ರಜ್ಞೆಗೆ ನಾವು ಕನೆಕ್ಟ್ ಆಗ್ತೇವೆ. ಎಷ್ಟು ಈ ಏಂಜಲ್ಸ್ಗಳಿಗಾಗಿರ್ಬೋದು ಕನೆಕ್ಟ್ ಆಗ್ತೇವೆ, ಹಾಗೆ ದೇವತೆಗಳಿಗೆ ನಾವು ಕನೆಕ್ಟ್ ಆಗ್ತೇವೆ. ಹಾಗೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಜೀವನದಲ್ಲಿ ಒಂದು ಉನ್ನತ ಮಟ್ಟದ ಒಂದು ಜೀವನವನ್ನು ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅದು ಈ ರಾಜಕ್ರಿಯ ರೇಖಿ ದೀಕ್ಷೆ ಪಡೆದ ನಂತರ ನಮಗೆ ಸಹಜವಾಗಿ ನಮಗೆಲ್ಲವೂ ಸಿಗ್ತಾ ಹೋಗ್ತದೆ ಅನ್ನೋದು ನಮ್ಮ ಒಂದು ಅನುಭವ. ಬೇರೆಯವ್ರಿಗೂ ಕೂಡ ದೀಕ್ಷೆ ಪಡೆದ ನಂತರ ಸಾಕಷ್ಟು ಅನುಭವಗಳಾಗಿದೆ. ಅದರ ಉಪಯೋಗನ ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಯಾರಿಗೆ ಉಸೋಯಿ ರೇಖಿ ದೀಕ್ಷೆ ಬೇಕಾಗಿದೆ ಅಥವಾ ರಾಜಕ್ರಿಯ ರೇಖಿ ದೀಕ್ಷೆಯನ್ನು ಪಡೆಯಲು ಇಚ್ಛಿಸುವರು, ಆ್ಯಂಜಲ್ ದೀಕ್ಷೆಯನ್ನು ಪಡೆಯಲು ಇಚ್ಛಿಸುವರು ನಮ್ಮನ್ನು ಸಂಪರ್ಕಿಸ್ಬೋದು. ಹಾಗೆ ಕ್ರಿಸ್ಟಲ್ ಹಾಗೆ ಪಿರಮಿಡ್ಗಳು ಬೇಕಾಗಿದ್ದವರು ಕೂಡ ನಮ್ಮನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.